ಸರ್ ನಮಸ್ತೆ. ರಾಯರ ಬೃಂದಾವನ ಫಾರ್ಮ್ಸಿಂದ ನಮ್ಮ ಇವತ್ತು ಪ್ರಾಜೆಕ್ಟು ಗುರುಗಳು ಇವತ್ತು ಜಸ್ಟ್ ಲಾಂಚ್ ಮಾಡಿ ಹೋದ್ರು ಪ್ರಾಜೆಕ್ಟ್ನ. ಇದು 150 ಎಕರೆ ನೇಚರೈಸ್ ಮಾವಿನ ಫಾರ್ಮ್ಲ್ಯಾಂಡ್ ಅಂದ್ಬಿಟ್ಟು ನಾವಿಲ್ಲಿ 2 ಏಕರ್ಸು ಕಾಲೇಜು ಮತ್ತು ಸ್ಕೂಲ್ ಮಾಡ್ತಾಯಿದ್ದೀವಿ. ಅದಕ್ಕೂ ಗುರುಗಳು ಪೂಜೆ ಮಾಡಿದ್ದಾರೆ. ಮತ್ತು 1 ಎಕರೆ ಟೆಂಪಲ್ ಮಾಡ್ತಾಯಿದ್ದೀವಿ, ಅದಕ್ಕೂ ಪೂಜೆ ಮಾಡಿ ಹೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ನಿಮಗೆ 150 ಎಕರೆ ಸ್ಟೇಟ್ ಹೈವೇಗೆ ಇದೆ ಪ್ರಾಜೆಕ್ಟ್. ಇದು ಇಲ್ಲಿ ನಾವು ಕಸ್ಟಮರ್ಗೆ ಮಿನಿಮಮ್ 6000 ಸ್ಕ್ವೇರ್ ಫೀಟಿಂದ ಕೊಡ್ತೀವಿ. 6000 ಅಬೋ ಎಷ್ಟು ಬೇಕಾದ್ರೂ ತೊಗೊಬೋದು. ನಾವು ಕಸ್ಟಮರ್ಗೆ 40 ಫ್ರೂಟ್ಸ್ ಹಾಕ್ಕೊಡ್ತೀವಿ, 40 ಟಿಂಬರ್ ಹಾಕ್ಕೊಡ್ತೀವಿ, ಮತ್ತು ಒಂದು ಕಾಟೇಜ್ ಕಟ್ಕೊಡ್ತೀವಿ. ಮೇಂಟೆನೆನ್ಸು ಅವರು ಹಾಕೋ ಫ್ರೂಟ್ಸು ಮತ್ತು ಟಿಂಬರ್ಗೆ ನಾವೇ 15 ಇಯರ್ಸ್ ಮೇಂಟೆನೆನ್ಸ್ ಫ್ರೀಯಾಗಿ ಮಾಡಿಕೊಡ್ತೀವಿ. ಲೈಫ್ ಲಾಂಗ್ ನಾವು ಇಲ್ಲಿ ರೆಸಾರ್ಟ್ ಮಾಡ್ತಾಯಿದ್ದೀವಿ. ರೆಸಾರ್ಟ್ಗೆ ಮೆಂಬರ್ಶಿಪ್ ಫ್ರೀಯಾಗಿ ಕೊಡ್ತೀವಿ. ಆಮೇಲೆ ಫ್ರೂಟ್ಸ್ ಗಿಡ ಬಂದ್ಬಿಟ್ಟು ಅವ್ರಿಗೆ ಇಯರ್ಲಿ ಇನ್ಕಮ್ ಬರುತ್ತೆ. ಟಿಂಬರ್ ಬಂದು ಲಾಂಗ್ ಟರ್ಮ್ ಇನ್ಕಮ್ ಬರುತ್ತೆ. ಮತ್ತು ರೆಸಾರ್ಟು ಬಂದು ಯಾವ ಬೇಕಾದ್ರೂ ಅವರು ಇಲ್ಲಿ ಬಂದು ನಮ್ಮ ರೆಸಾರ್ಟು ಕ್ಲಬ್ ಹೌಸ್ನ ಯೂಸ್ ಮಾಡ್ಕೊಬೋದು. ಮತ್ತು ಅವ್ರಿಗೆ ಕಾಟೇಜ್ ಕೊಡ್ತೀವಲ್ಲ, ಕಾಟೇಜನ್ನ ನಾವು ರೆಸಾರ್ಟ್ ಟೈಅಪ್ ಮಾಡಿಕೊಂಡು ಅವ್ರಿಗೆ ರೆಂಟಲ್ ಇನ್ಕಮ್ ಕೊಡ್ತೀವಿ. ಮತ್ತು ಇದು 150 ಎಕರೆ ಪ್ರಾಜೆಕ್ಟ್ ಆಗಿರೋದ್ರಿಂದ ತುಂಬ ನಾವು ಕಾಡು ಮೇನ್ ಉದ್ದೇಶ ನಮ್ಮದು ಕಾಡು ಬೆಳೆಸಬೇಕು ಅಂತ. ಎಲ್ಲರೂ ಪ್ಲಾಂಟೇಷನ್ ಮಾಡೋದ್ರಿಂದ ಒಂದು ಮಿನಿ ಕಾಡು ಇಲ್ಲಿ ಸೃಷ್ಟಿಯಾಗುತ್ತೆ, ಪರಿಸರಕ್ಕೂ ಒಳ್ಳೆಯದಾಗುತ್ತೆ. ಮತ್ತು ನಮ್ಮ ಕಸ್ಟಮರ್ಗೆ ಅನುಕೂಲ ಆಗಲಿ, ಅವ್ರ ಮಕ್ಕಳಿಗೆ ನಾವು ಕಾಲೇಜು ಸ್ಕೂಲು ಫ್ರೀಯಾಗಿ ಮಾಡಿದ್ವಿ. ಬೋರ್ಡ್ ಸ್ಕೂಲ್ ಮಾಡಿದ್ವಿ, ಕಾಲೇಜು ಸ್ಕೂಲು. ನಮ್ಮ ಕಸ್ಟಮರ್ ಮಕ್ಕಳಿಗೆ ಮತ್ತು ಬಡವರಿಗೆ ಮೆರಿಟ್ ಇರೋರಿಗೆ ಅವ್ರಿಗೆಲ್ಲ ಫ್ರೀಯಾಗಿ ಎಜುಕೇಷನ್ ಕೊಡ್ತೀವಿ ನಾವು. ಸರ್ ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿದೆ, ಟ್ರಾಫಿಕ್ಕು, ಪೊಲ್ಯೂಷನ್ನು ತುಂಬ ಇಕ್ಕಟ್ಟಾಗ್ಬಿಟ್ಟಿದೆ. ಸ್ವಲ್ಪ ಇವಾಗ ಇರೋ ಸ್ಟ್ರೆಸ್ ಲೈಫಲ್ಲಿ ಒಂಚೂರು ಹೊರಗಡೆ ಬರೋಕ್ಕೆ ಇದೆ ಹತ್ರ ರೂಟ್ ಇದೆ. ತುಮಕೂರು, ದೊಡ್ಡಬಳ್ಳಾಪುರ ತುಂಬ ನಿಯರ್ ಪ್ಲೇಸು. ವೀಕೆಂಡು ಎಲ್ಲ 15 ದಿನಕ್ಕೆ ಒಂದ್ಸಲ, ತಿಂಗಳು ಒಂದ್ಸಲಿನೂ ಆರಾಮಾಗಿ ಬಂದು 1 ದಿನ 2 ದಿನ 3 ದಿನ ಅಷ್ಟು ಇದು ಮಿನಿ ಊರಿದ್ದಂಗೆ ಇರುತ್ತೆ. ಇಲ್ಲಿ ನಾವು ರೆಸಾರ್ಟು, ಕ್ಲಬ್ ಹೌಸು, ಮಿನಿ ಲೇಕು, ಬೋಟಿಂಗು, ಕಾಲೇಜು, ಸ್ಕೂಲು ಎಲ್ಲ ಮಾಡೋದ್ರಿಂದ ಮನಸ್ಸು ಶಾಂತಿ ಸಿಗುತ್ತೆ ಅವ್ರಿಗೆ. ಸರ್ ನಾವೇ 15 ವರ್ಷ ಫ್ರೀಯಾಗಿ ಮಾಡ್ತೀವಿ. ಎಲ್ಲ ಪ್ರತಿಯೊಂದು ಅಗ್ರಿಮೆಂಟ್ ಮಾಡ್ತೀವಿ. ಒಂದು ನಮ್ಮ ಲಾಸ್ಟ್ ಪ್ರಾಜೆಕ್ಟು 50 ಎಕರೆ ಮಾಡಿದ್ವಿ, ಪಕ್ಕದಲ್ಲೇ ಮಾಡಿದ್ವಿ. ಆ ವಿತಿನ್ 1 ಇಯರಲ್ಲಿ ಡಬಲ್ ಆಗೋಯ್ತು. 250 ರೂಪಾಯಿ ಲಾಂಚ್ ಮಾಡಿದ್ವಿ, 500 ರೂಪಾಯಿ ಗಂಟೆ ಹೋಯ್ತು. ಇದು ಫಾರ್ಮ್ಲ್ಯಾಂಡ್ ಬಂದು ನಮ್ಮದು 2ನೇ ಪ್ರಾಜೆಕ್ಟ್. ಹೌದು, ಮಾಡಿದ್ವಿ. ಇವತ್ತು ಮಳೆ ಮತ್ತು ಕಮ್ಮಿ, ನಾವು 325 ರೂಪಾಯಿ ಇಟ್ಟಿದ್ವಿ, ರೇಟ್ ಇಟ್ಟಿದ್ವಿ. ಇನ್ನು ಮುಂದೆ ದಿನದೊಳಗೆ ಇನ್ನು ರೇಟ್ ಜಾಸ್ತಿ ಮಾಡ್ತೀವಿ. ಸರ್ ನೀವೇ ನೋಡ್ತಾ ಇದ್ದೀರಾ, ತುಂಬ ಬುಕ್ಕಿಂಗ್ ಆಗ್ತಾ ಇದೆ. ನಾವು ಕಾನ್ಸೆಪ್ಟ್ ಚೆನ್ನಾಗಿ ಮಾಡಿದ್ವಿ ಕಸ್ಟಮರ್ಗೆ. ಮತ್ತು ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್ ಇದು. ನೀವೇನು ಇನ್ವೆಸ್ಟ್ ಮಾಡ್ತೀರಲ್ಲ 1 ಇಯರ್ಗೆಲ್ಲ ಡಬಲ್ ಆಗುತ್ತೆ. ಮತ್ತು ಲೈಫ್ ಟೈಮ್ ನಿಮಗೆ ಕಾಟೇಜಲ್ಲಾಗಲಿ, ಫ್ರೂಟ್ಸಲ್ಲಾಗಲಿ, ಟಿಂಬರಾಗಲಿ ನಿಮಗೆ ರಿಟರ್ನ್ಸ್ ಬರ್ತಾ ಇರುತ್ತೆ. ಮತ್ತು ಇದು ನ್ಯಾಷನಲ್ ಹೈವೇಗೆ ಇರೋದ್ರಿಂದ ಅಪ್ರೋಚಿಂಗ್ ಚೆನ್ನಾಗಿದೆ. ಹೌದು. ಸೊ ಮಂಜುನಾಥ್ ಎನ್ ಅಂದ್ಬಿಟ್ಟು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ವಿಕ್ರಮ್ ಅಂತ. ನಾನು ಬನಶಂಕರಿ, ಬ್ಯಾಂಗ್ಳೂರಿಂದ ಬರ್ತಾ ಇದ್ದೀನಿ. ನಾನು ಇಲ್ಲಿ 2 ಇಯರ್ಸ್ ಮುಂಚೆನೇ ಬಂದಿದ್ದೆ. ತುಂಬ ಏನೋ ಇನ್ನೂ ಡೆವಲಪ್ಮೆಂಟ್ ಆಗ್ತಾ ಇದೆ ಅಥವಾ ಹೆಂಗೆ ಏನು ಅಂತ ಕ್ವಶನ್ ಮಾರ್ಕ್ ಇತ್ತು. ಆದರೆ ಇವಾಗ ತೊಗೊಂಡಿರೋದು ತುಂಬ ಖುಷಿ ಇದೆ. ಏನೋ ನಾವು ನನ್ನ ಸೈಟ್ ನಂಬರು 57, ನಾರ್ತ್ ಈಸ್ಟ್ ಕಾರ್ನರು, 8400 ಸ್ಕ್ವೇರ್ ಫೀಟ್ ತೊಗೊಂಡಿದ್ದೀನಿ. ಮತ್ತು ಅವಾಗ ಬಂದಾಗ ಡೆವಲಪ್ಮೆಂಟ್ಸು ಇನ್ನೂ ಆಗತ್ತಾ ಹೆಂಗೆ ಅಂತ ಒಂದು ಸ್ವಲ್ಪ ದೂರನ ಒಳಗಡೆನ ಅಂತ ಫೀಲಿಂಗ್ ಇತ್ತು. ಆದರೆ ಇವಾಗಂತೂ ನಿಮಗೆ ಹಸುಗಳು ತುಂಬ ಯಾವಾಗೇನು ಹಸು ಇರಲಿಲ್ಲ, ಒಂದು ಮೋರ್ ದೆನ್ 20 ಹಸುಗಳಿದೆ. ಮತ್ತು ಬಾತ್ಕೋಳಿಗಳು, ಟರ್ಕಿ ಕೋಳೀಸು, ಗಿಡಗಳು ಇನ್ನೂ ಹಾಕ್ತಾಯಿದ್ರು. ಶ್ರೀಗಂಧ ಹಾಕ್ತೀನಿ, ಮತ್ತು ರೋಸು ಹೆಂಗಪ್ಪ ಅಂತ ಅಂದ್ಕೊಂಡಿದ್ವಿ. ಆದರೆ ಇವಾಗೆಲ್ಲ ಹಸುಗಳು, ಗಿಡಗಳೆಲ್ಲ ತುಂಬ ಚೆನ್ನಾಗಿ ತುಂಬ ಗ್ರೋತ್ಗಳಾಗಿದೆ. ಹಸುಗಳು ಕೂಡ ಅವರು ಹುಲ್ಲನ್ನ ಕಟ್ ಮಾಡಿ ಆಗ್ತಾಯಿಲ್ಲ, ಹಸುನ ಹಾಗೆ ಬಿಟ್ಬಿಡ್ತಾರೆ. ಹುಲ್ಗಳು ಬೆಳೆಸ್ಬಿಟ್ಟಿರ್ತಾರೆ, ಹಾಗೆ ಅದೇ ಮೇಯ್ಕೊಂಡು ಅದೇ ತಿನ್ಕೊಂಡು ಸಂಜೆ ಹೊತ್ತು ಕರ್ಕೊಂಬಂದು ಬಿಡ್ತಾರೆ. ಅಷ್ಟು ಹಸುಗಳಿಗೂ ಅಷ್ಟು ಪ್ರೀತಿ ಕೊಡ್ತಾರೆ. ಮತ್ತು ಬಾತ್ಕೋಳಿಗಳು ಅಷ್ಟೇ ಅಲ್ಲ, ನಮ್ಮ ಪಾರಿವಾಳ 20 ವರ್ಷ ಸಾಕಿದ್ದೀನಿ. ಅದಲ್ದಿರ ಇವಾಗ ಇಲ್ಲಿ ಅಂತೂ ಲವ್ ಬರ್ಡ್ಸು, ಪ್ಯಾರೆಟ್ಸು ಎಲ್ಲ ನನಗೆ ನೋಡಿ ಒಂಥರ ಮಿನಿ ಝೂ ಥರ ಅನ್ಕೋಬೋದು, ಅಥವಾ ಇನ್ನೂ ಖುಷಿಯಾಗಂತೆ. ಇದು ನಾವೇನಕ್ಕೋಸ್ಕರ ಕಷ್ಟಪಡ್ತೀವಿ, ನಾವು ಖುಷಿಯಾಗಿರೋಕ್ಕೋಸ್ಕರ. ಹ್ಯಾಪಿನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಇಲ್ಲಿ ನೇಚರು, ಗಾಳಿ, ವಾತಾವರಣ, ಪೀಸ್ ಆಫ್ ಮೈಂಡ್ ಮೇಯ್ನು. ಪೀಸ್ ಆಫ್ ಮೈಂಡ್ ಇತ್ತು ಅಂದರೆ ನೀವೇನು ದುಡ್ದಿದ್ದು ಏನು ಪರವಾಗಿಲ್ಲ, ನೀವು ಲಕ್ಸುರಿ ಕಾರಲ್ಲಿ ಓಡಾಡ್ಬೋದು. ಆದರೆ ನಿಮ್ಮ ನೆಮ್ಮದಿ ಇಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ನಿಮಗೋಸ್ಕರ ಇಲ್ಲಿ ಬನ್ನಿ, ನೋಡಿ, ನಿಮ್ಗೆ ಎಂಜಾಯ್ ಮಾಡ್ತೀರಿ. ನೀವು ತೊಗೊಳ್ತೀರಿ ಬಿಡ್ತೀರಿ, ಆಮೇಲೆ ಫಸ್ಟ್ ಇಲ್ಲಿ ಬಂದು ನೋಡಿ. ಅದು ಇನ್ನೊಂದು, ರಾಯರ ಬೃಂದಾವನ ಆಗಿರಲಿಲ್ಲ ಅವಾಗೇನು ಆಗತ್ತೆ ಅಂತ ಕೇಳಿದ್ದೆ. ಮತ್ತು ಮಂತ್ರಾಲಯದಿಂದ ಗುರುಗಳು ಬರ್ತಾರೆ ಅಂತ ಕೇಳಿದ್ವಿ. ಅದು ಇವಾಗ ಮಂತ್ರಾಲಯ ಇದು ಆರಾಮಾಗಿ ಕೂತ್ಕೋಬೋದು, ಧ್ಯಾನ ಮಂದಿರ ಮಾಡಿದ್ದಾರೆ ಅಲ್ಲಿ. ಮತ್ತು ನಮ್ಮ ಗುರುಗಳು ಏನೋ ರಾಯರು ನಮ್ಗೆ ಅನುಗ್ರಹ ಮಾಡಿ ಏನೋ ಒಂದು ಅಕ್ವೇರಿಯಂ ಫಿಶಸ್ ಬಗ್ಗೆ ಏನೋ ಒಂದು ಅವ್ರು ಕೊಡೋ ಅನುಗ್ರಹ ಇತ್ತು, ಅಲ್ಲಾಯಿತು. ಖುಷಿ ಆಯಿತು ನಮಗೆ. ಇನ್ನೂ ಡೆವಲಪ್ಮೆಂಟ್ ವೈಸ್ ತುಂಬ ಚೆನ್ನಾಗಿದೆ. ಸ್ವಿಮ್ಮಿಂಗ್ ಪೂಲ್ ಆಗಿದೆ, ರೈನ್ ಡ್ಯಾನ್ಸ್ ಆಗಿದೆ, ಇನ್ನೂ ಆಗೋದಿದೆ. ಎಲ್ಲರೂ ಬನ್ನಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ನಿಮ್ಗೆ ತುಂಬ ಮುಂದುವರಿಸ್ತೀವಿ. ಪ್ರೈಸ್ ಹೇಳ್ತೀನಿ ಕೇಳಿ. ನಾವು ಅಂದ್ಕೊಂಡಾಗ
ಅಯ್ಯೋ ಇದು ಇಷ್ಟೊಂದು ಪ್ರೈಸ್ ಇದೆಯಾ, ಇಷ್ಟು ಒಳಗಡೆ ಇದೆಯಾ ಅಂತ ಅನ್ನೋ ಫೀಲಿಂಗ್ ಬರ್ಬೋದು ಅಷ್ಟೇ. ಸ್ಟಾರ್ಟಿಂಗಲ್ಲಿ ನಾನು 2 years ಬ್ಯಾಕ್ ಹೇಳ್ತಾ ಇದ್ದೀನಿ, ಆದರೆ ಅವಾಗ ಕೊಟ್ಟಿದ್ದಕ್ಕೆ ಇವಾಗ ಡಬಲ್ ಅಲ್ಲ ತ್ರಿಬಲ್ ಆಗೋಗಿದೆ. ಆದರೆ ಆ ಪ್ರೈಸ್ಗೂ ನಿಮ್ಗೆ ಸಿಗ್ತಾ ಇಲ್ಲ, ಹೆವಿ ಡಿಮ್ಯಾಂಡ್ ಇದೆ. ನೀವು ಬನ್ನಿ. ಪ್ರೈಸಿಂದು ಮತ್ತೆ ಮಂಜುನಾಥ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರು ಫ್ಲೆಕ್ಸಿಬಲ್ ಇದ್ದಾರೆ. ನಿಮಗೆ ಒಬ್ರೊಬ್ರು ಒನ್ ಕೂತ್ಕೊಂಡಾಗ ನನಗಂತೂ ತುಂಬ ಚೆನ್ನಾಗಿ ಮಾಡ್ಕೊಡಿದ್ದಾರೆ. ಅದೇ ನಾನು ಸ್ವಲ್ಪ ಯಾವುದೋ ಅಮೌಂಟ್ ಬರುತ್ತೆ ಅಂತ ಶಾರ್ಟೇಜ್ಗೆ ನಾನು ಹಿಂದೆ ಮುಂದೆ ಆಗಿದೆ. ಆ ಥರ ನೀವು ಮಾಡೋಕೆ ಹೋಗ್ಬಿಡಿ. ಯಾಕೆಂದರೆ ನನ್ನ ಪ್ರೈಸಿಂಗ್ ಮತ್ತೆ ಜಾಸ್ತಿ ಆದಮೇಲೆ ನಾನು ಬಂದಮೇಲೆ ಸುಮ್ಮನೆ ನಿಮಗೆ ಕಷ್ಟ ಆಗುತ್ತೆ. ಯಾಕೆಂದರೆ ಟೈಮ್ ಹೋಗ್ತಿದ್ದಂಗೆ ಗ್ರೋತ್ ಮತ್ತು ಡೆವಲಪ್ಮೆಂಟ್ ಆಗ್ತಿದ್ದಂಗೆ ಪ್ರೈಸ್ ಜಾಸ್ತಿ ಆಗುತ್ತೆ. ಆದಷ್ಟು ಬೇಗ ಬನ್ನಿ, ನಿಮ್ಗೆ ನೋಡಿ ಆಮೇಲೆ ಡಿಸಿಷನ್ ತೊಗೊಳ್ಳಿ ಅಷ್ಟೇ. ನನ್ನ ಹೆಸರು ವಿಕ್ರಮ್ ಅಂತ, ಬನಶಂಕರಿ ಬ್ಯಾಂಗ್ಳೂರಿಂದ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೇದಾಗಲಿ, ದೇವರು ನಮಸ್ಕಾರ. ಬೃಂದಾವನ ಫಾರ್ಮ್ ಲ್ಯಾಂಡಲ್ಲಿ ಲಾಂಚ್ ಆಗ್ತಾ ಇರೋದಕ್ಕೆ ಬಂದಿದ್ದೀರಾ. ಸೊ ನಿಮ್ಮ ಅನಿಸಿಕೆ ಏನು ಹೇಳ್ಬೋದಾ? ಸರ್, ನನ್ನ ಹೆಸರು ಸಂತೋಷ್ ಅಂತ. ಸೊ ನಾನು ಬೆಂಗಳೂರಿಂದ ಬಂದಿದ್ದೀನಿ. ನನ್ನ ಅನಿಸಿಕೆ, ನಾವು ಬೆಂಗಳೂರಲ್ಲಿ ಇವಾಗ 30-40 ಸೈಟ್ ತೊಗೊಳೋ ಬದಲು ಈ ಥರ ಫಾರ್ಮ್ ಲ್ಯಾಂಡಲ್ಲಿ ಬಂದು ಪರ್ಚೇಸ್ ಮಾಡಿದ್ರೆ ಸೊ ಲೈಫ್ ಲಾಂಗು ನಾವು ಒಂಥರ ನೆಮ್ಮದಿ ಜೀವನನ ನೋಡ್ಬೋದು. ಸೊ ಅದಕ್ಕೋಸ್ಕರ ನಾವು ಬೆಂಗಳೂರಿಂದ ಹೊರಗಡೆ ಬರೋಣ, ಸ್ವಲ್ಪ ಪೀಸ್ಫುಲ್ ಆಗಿರಬೇಕು ಅನ್ನೋದು ನನ್ನ ಅನಿಸಿಕೆ. ಬಟ್ ರೇಟು ಕೂಡ ಒಳ್ಳೆ ರೇಟ್, ರೀಸನಬಲ್ ರೇಟಲ್ಲಿ ಸಿಗ್ತಿದೆ. ಮತ್ತು ಫೆಸಿಲಿಟಿ ಕೂಡ ಒಳ್ಳೆ ಫೆಸಿಲಿಟಿನೇ ಕೊಡ್ತಿದ್ದಾರೆ. ನಮ್ಗೆ ಯಾವುದು ಖರ್ಚಿಲ್ಲ, ಆರಾಮಾಗಿ ನೆಮ್ಮದಿಯಾಗಿ ನಾವು ವೀಕೆಂಡ್ ಬಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಈಗ ನಾವು ಬೆಂಗಳೂರು ರೆಸಾರ್ಟ್ಗೆ ಹೋಗ್ತಿದ್ರು, ಒಂದು ರೆಸಾರ್ಟ್ಗೆ ಹೋಗ್ತಿದ್ರು ಒಂದು 2,000-3,000 ಆಗುತ್ತೆ ಒಂದು ದಿನಕ್ಕೆ. ಸೊ ಇಲ್ಲಿ ನಾವು ಆರಾಮಾಗಿ ಲ್ಯಾಂಡ್ ಪರ್ಚೇಸ್ ಮಾಡಿ ವೀಕೆಂಡ್ ಬಂದು ಹೋದ್ರೆ ಅದೇ ನಮ್ಮ ಒಂಥರ ಒಳ್ಳೆ ಟೂರ್ ಥರನೂ ಅನಿಸುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಈ ಪ್ರಾಜೆಕ್ಟ್ ವಿಸಿಟ್ ಮಾಡಿ ಬುಕ್ ಮಾಡಿದ್ರಾ? ಇಲ್ಲ, ಬುಕ್ ಮಾಡಿಲ್ಲ, ಈಗ ಮಾಡಬೇಕು. ಅದನ್ನೇ ನಾವು ಸೆಲೆಕ್ಟ್ ಮಾಡಬೇಕು ಯಾವುದಂತ ನೋಡಿ. ಪ್ರಾಜೆಕ್ಟಲ್ಲಿ ಏನೇನು ಇಷ್ಟ ಆಯಿತು ಸರ್? ಈಗ ನಿಮಗೆ ಕಾಟೇಜ್ ಅಷ್ಟೇ ಅಲ್ಲ, ಜೊತೆಗೆ ಗಿಡ ಮರಗಳೆಲ್ಲ ಬೆಳೆಸುವಂಥ ಒಂದು ಹೌದು, ಈ ಗಿಡ ಮರ ಬೆಳೆಸೋದು ಅಂತಂದರೆ ಈಗ ನಾವೇ ಓನಾಗಿ ಮಾಡ್ತೀವಿ ಅಂದರೆ ತುಂಬ ಕಷ್ಟ ಇದೆ ಇವಾಗ. ಅದಕ್ಕೆ ನೀರು, ಗೊಬ್ಬರ, ಕೆಲಸಗಾರರು, ಮೇಂಟೆನೆನ್ಸು ತುಂಬ ಕಷ್ಟ ಇದೆ ಈಗಿನ ಸಿಚುವೇಷನಲ್ಲಿ. ಯಾರೂ ಕಡಿಮೆ ಪೇಮೆಂಟಿಗೆ ಬರ್ತಾ ಇಲ್ಲ. ಈಗ ಕೂಲಿ ಕೆಲಸದವರು ತುಂಬ ಪೇಮೆಂಟ್ ಕೇಳ್ತಿದ್ದಾರೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇವರೆಲ್ಲ ಫೆಸಿಲಿಟಿನೂ ಕೊಡ್ತಿದ್ದಾರೆ. ಇಲ್ಲಿ ಇವರೇ ಮ್ಯಾನೇಜ್ ಮಾಡಿ, ಇವರೇ ಎಲ್ಲ ಬೆಳೆಸಿ ನಮಗೆ ಮೇಂಟೆನೆನ್ಸ್ ಕೂಡ ಮಾಡಿ ಪ್ರಾಫಿಟನ್ನು ನಮಗೆ ಶೇರ್ ಕೊಡ್ತಿದ್ದಾರೆ. ಸೊ ಐ ಥಿಂಕ್ ಇಟ್ಸ್ ತುಂಬ ಬೆನಿಫಿಟ್ ಅದು ನಮಗೆ. ಫಾರ್ ಪ್ರೈಸು ಕಂಪೇರಿಟಿವ್ಲಿ ಅದರ್ ಫಾರ್ಮ್ ಲ್ಯಾಂಡು ತುಂಬ ರೀಸನಬಲ್ ಆಗಿದೆ. ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಕಾರ್ಪೊರೇಟ್ ಲೈಫಲ್ಲಿ ಇರೋದ್ರಿಂದ ಸೊ ಆಲ್ಮೋಸ್ಟ್ ಆಲ್ ದ ಕಾರ್ಪೊರೇಟ್ ಎಂಪ್ಲಾಯೀಸ್ಗೆ ನಾನು ರೆಫರ್ ಮಾಡ್ತೀನಿ ಇದನ್ನು. ಸಂತೋಷ್ ಅಂತ.